ಹಿಂದೂ ವಿರೋಧಿ ಸರ್ಕಾರಕ್ಕೆ, ಹಿಂದೂ ವಿರೋಧಿ ಜಿಲ್ಲಾಡಳಿತಕ್ಕೆ, ಹಿಂದೂಗಳ ಭಾವನೆಗೆ ಧಕ್ಕೆ ತರತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ, ಹಿಂದೂ ವಿರೋಧಿ ಜಿಲ್ಲಾಡಳಿತಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ? बोलो भारत माता की, बोलो भारत माता की, बोलो भारत माता की, बोलो भारत माता की, बोलो भारत माता की. कांग्रेस सरकारಕ್ಕೆ, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, बोलो भारत माता की, ಹಿಂದೂ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಹಿಂದೂ ವಿರೋಧಿ ರಾಯಚೂರು ಜಿಲ್ಲಾಡಳಿತಕ್ಕೆ, ಹಿಂದೂ ವಿರೋಧಿ ರಾಯಚೂರು ಜಿಲ್ಲಾಡಳಿತಕ್ಕೆ, ಹಿಂದೂಗಳ ಭಾವನೆಗೆ ಧಕ್ಕೆ ಮಾಡಿರ್ತಕ್ಕಂಥ ರಾಯಚೂರು ಜಿಲ್ಲಾಡಳಿತಕ್ಕೆ ಎಲ್ಲಿವರೆಗೆ ಹೋರಾಟ? ಎಲ್ಲಿವರೆಗೆ ಹೋರಾಟ? ಬರಲಿ ಧಿಕ್ಕಾರ, ಧಿಕ್ಕಾರ, ಜಿಲ್ಲಾಡಳಿತಕ್ಕೆ ಧಿಕ್ಕಾರ, ಧಿಕ್ಕಾರ, ಧಿಕ್ಕಾರ. ಪುಷ್ಟೀಕರಣ ರಾಜಕಾರಣ ಮಾಡ್ತಕ್ಕಂಥ ರಾಯಚೂರು ಜಿಲ್ಲಾಡಳಿತಕ್ಕೆ, ಪುಷ್ಟೀಕರಣ ನೀತಿಯನ್ನು ಮಾಡ್ತಕ್ಕಂಥ ರಾಯಚೂರು ಜಿಲ್ಲಾಡಳಿತಕ್ಕೆ ಹೋರಾಟ. ಹಿಂದೂ ವಿರೋಧಿ ರಾಯಚೂರು ಜಿಲ್ಲಾಡಳಿತಕ್ಕೆ, ಹಿಂದೂ ವಿರೋಧಿ ರಾಯಚೂರು ಜಿಲ್ಲಾಡಳಿತಕ್ಕೆ, ಹಿಂದೂಗಳ ಭಾವನೆಗೆ ಧಕ್ಕೆ ಮಾಡಿರ್ತಕ್ಕಂಥ ರಾಯಚೂರು ಜಿಲ್ಲಾಡಳಿತಕ್ಕೆ ಬೇಕೇ ಬೇಕು. ಇಂಥವ್ರೆಲ್ಲರೂ ಬಂದು ಕೂತ್ಕೋಬೇಕು ದಯವಿಟ್ಟು. ಸ್ನೇಹಿತರೆ, ಒಂದು ಕಡೆ ಒಂದು ನಿಮಿಷ, ಕಳೆದ ರಾತ್ರಿ 1 ಗಂಟೆಗೆ ಸಂತೋಷ್ ಕಾಲೋನಿಯಲ್ಲಿ ದೇವಸ್ಥಾನ ನಿರ್ಮಾಣ ಮಾಡಿದ್ದನ್ನ ಕೆಡವಿ ಮರಗಳ ಮೇಲೆ ಯಾಕೆ ದ್ವೇಷ? ಬೆಳೆದಿರ್ತಕ್ಕಂಥ ದೇವರ ಮಂದಿ ಇರ್ತಕ್ಕಂಥ ಮರಗಳನ್ನು ಕೆಡಿರ್ತಕ್ಕಂಥದ್ದು ಇದು ಘೋರ ಅನ್ಯಾಯ. ಇದನ್ನು ನಾವೆಲ್ಲರೂ ಪ್ರತಿಭಟನೆ ಮಾಡ್ತೀವಿ. ನಾವೆಲ್ಲರೂ ಕೊನೆ ಹಂತದವರೆಗೂ ಹೋರಾಟ ಮಾಡಬೇಕು. ನಮ್ಮದು ಯಾವಾಗಲೂ ಪ್ರಾರಂಭ ಶೂರತ್ವ ಆಗಬಾರ್ದು. ಕೊನೆ ಹಂತದ ನಿರ್ಣಾಯಕ ಹಿಂಬಾಲಕರಿಗೂ ಕೊಡ್ತಿಲ್ಲ, ಸ್ವಯಂ ಸೇವಕರಿಗೂ ಕೊಡ್ತಿಲ್ಲ, ಕಾರ್ಯಕರ್ತರಿಗೂ ಕೊಡ್ತಿಲ್ಲ. ಈ ಒಂದು ಹೋರಾಟವನ್ನು ಕೊನೆ ಹಂತದವರೆಗೆ ತೆಗೆದುಕೊಂಡು ಹೋದೋ ಸಾರಿ ಪ್ರತಿಭಟನೆ ಮಾಡಿದ್ದೀವಿ. ಶಂಕರಪ್ಪನವರು ನಾವು ಮನವಿಯನ್ನು ಕೂಡ ಕೊಟ್ಟಿದ್ದೀವಿ. ಇವತ್ತು ಅಲ್ಲಿ ಅನಧಿಕೃತ ಚಟುವಟಿಕೆಗಳು ನಡೀತಾ ಇದ್ದಾವೆ. ವಿಶೇಷ ಅಂತ ಹೇಳಿದ್ರೆ ಅನಧಿಕೃತ ಚಟುವಟಿಕೆಗಳು ನಡ್ತವೆ. ಅನಧಿಕೃತ ಚಟುವಟಿಕೆಗಳು ಅನಧಿಕೃತ ಜಾಗದಲ್ಲಿ ನಡೀತಕ್ಕಂಥದ್ದು DC ಅವರ ಮೂಗಿನ ನೇರದಲ್ಲಿ. ಯಾಕೆ DC ಅವ್ರಿಗೆ ಕಣ್ಣಿ ಕಾಣಲಿಲ್ಲೇನು? ಬಡಶಾಲೆ ಬಡ ಗುಡಿ ಕಣ್ಣಿ ಕಂಡಿತು, ಇದು ಕಣ್ಣಿ ಕಾಣಲಿಲ್ವಾ? ನಮ್ಮ ಶಾಸಕ ಮಾಡಿದಾರಂತೆ KDPಯಲ್ಲಿ, ಅಲ್ಲಿ ಜಾಗ ಕಟ್ಟಬಾಡ್ರಿ, ಸ್ಕೂಲ್ ಕಟ್ಟಬಾಡ್ರಿ ಅಂತ. ಇಷ್ಟೆಲ್ಲ ಹೇಳಿದಾಗ್ಯೂ ಕೂಡ ಇವತ್ತು ನೀವು ಅದನ್ನು ಉದ್ದೇಶಪೂರ್ವಕವಾಗಿ ಹಿಂದೂಗಳ ಮನಸ್ಸಿಗೆ ಘಾಸಿ ಮಾಡ್ತಕ್ಕಂಥ ಕಾರ್ಯ ಈ ವಕ್ಫ್ ಆಸ್ತಿ ಅಂತ ಹೇಳ್ಕೊಂಡು ಎಲ್ಲ ಕಡೆ ಕಚ್ಕೊಳ್ತಾ ಇದ್ದಾರೆ. ಇದೇ ತರ ಇಲ್ಲಿ ನಮ್ಮ ಸಂತೋಷ್ ಕಾಲೋನಿ ಒಳಗ ರಾತ್ರಿ 1:30 ಗಂಟೆಗೆ ಸುಮಾರು 500 ಜನ ಪೊಲೀಸರು, ಯಾರು 3-4 ಜಿಲ್ಲೆಯಿಂದ SP DSPಗಳನ್ನು ಕರೆದಕ್ಕಂತ ಏನು ಅವಶ್ಯಕತೆ ಇತ್ತು? ಆಫ್ಟರ್ ಆಲ್ ಒಂದು ಸಣ್ಣ ಗುಡಿನ ತೆಗಿಬೇಕಾದ್ರೆ ನೀವಿಷ್ಟು ಜೋರು ಮಾಡ್ತಿರಲ್ಲ. ಇವತ್ತು ಇಡೀ ರಾಯಚೂರು ಕಬ್ಜಾಗಿ ಹೋಗಿದ್ರಿ. ಜಿಲ್ಲಾಧಿಕಾರಿಗಳಿಗೆ ನಿಮಗೆ ನೆನಪಾಗಲಿ, ರಸ್ತೆಗಳು ಬಂದ್ ಮಾಡಿದ್ದಾರೆ. ಇಡೀ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಎಲ್ಲ ಕಬ್ಜಾ ಆಗಿ ಹೋಗಿದೆ. ಕೋಟ ಕೊತ್ತಲಗಳೆಲ್ಲ ಕಬ್ಜಾ ಆಗಿ ಹೋಗಿದೆ. ಇದ್ರ ಬಗ್ಗೆ ನೀವೇನ್ ಮಾಡ್ತೀರಿ? ಏನು ಮಾಡ್ತಾ ಇದ್ರಿ? ನೀವು ಮಾಡಿದ್ದು ಇವತ್ತು ಏನಿದೆಯಲ್ಲ ಅದು ನಾವು ಸ್ವಾಗತ ಮಾಡ್ತೀವಿ. ಏನು ಪರವಾಗಿಲ್ಲ. ಕಾನೂನು ಕಾನೂನು ಇಲ್ಲೀಗಲ್ ಆಗಿರ್ತಕ್ಕಂಥ ಎಲ್ಲವನ್ನು ತೆರವುಗೊಳಿಸ್ತಕ್ಕಂಥ ಕೆಲಸ ನೀವು ಪ್ರಾರಂಭ ಮಾಡಿ. ನಿಮಗೆ ನಾವು ಸಪೋರ್ಟ್ ಇರ್ತೀವಿ, ನಿಮ್ಮ ಬೆಂಬಲಿಗೆ ನಾವು ಇರ್ತೀವಿ ಅಂತಕ್ಕಂಥ ಮಾತನ್ನು ಏನು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯಿಂದ ಮಾಡಿದ್ದಾರೆ. ಅದನ್ನು ಖಂಡಿಸಲಿಕ್ಕೆ ಸೇರಿದಂತ ಹೇಳ್ತೀನಿ. ದುಃಖ ನಾವು ವ್ಯಕ್ತಪಡಿಸೋದಕ್ಕಿಂತ ನಮ್ಮ ಆಕ್ರೋಶ ವ್ಯಕ್ತಪಡಿಸೋದು ಬಹಳ ಉತ್ತಮ ಅಂತ ಹೇಳಿ ನನಗನ್ಸುತ್ತೆ. ಶಂಕರಪ್ಪ ಸಾಹೇಬ್ ಹೇಳಿದಂಗೆ. ಯಾಕಂದ್ರೆ ಇವತ್ತು ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಅಂತ ತಮಗೆಲ್ಲರಿಗೂ ಗೊತ್ತು. ಇಡೀ ಪ್ರತಿದಿನ ನಾವು
ಟಿವಿಯಲ್ಲಿ ಮಾಧ್ಯಮದಲ್ಲಿ ನೋಡ್ತಾ ಇದ್ದೀವಿ ಯಾವ ರೀತಿ ಈ ಸರ್ಕಾರ ಒಂದು ಸಮುದಾಯದ ಪರವಾಗಿ ನಿಂತು ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ರಾಯಚೂರಿನಲ್ಲಿ ಮಾಡ್ತಾ ಇದ್ದಾರೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ನಾವು ಅನೇಕ ಸಭೆಗಳಲ್ಲಿ ಹೇಳಿದ್ದೇನೆ ನಾನು, ನಿಮಗೆ CSID ಬೇಕಿದ್ರೆ ಸಾವಿರಾರು CSIDಗಳಿದಾವೆ ರಾಯಚೂರಿನಲ್ಲಿ. ಹೌದು, ಏನ್ ತಾವು ಕಟ್ಸ್ತಾ ಇದ್ರಿ, ಆ ಸುತ್ತಮುತ್ತ ಏನಾದ್ರೂ ಬಡ ಜನರು ವಾಸಿಸುವಂತ ಸ್ಥಳನ ಅದು? ಅಲ್ಲೆಲ್ಲ ಶ್ರೀಮಂತ ಬಡಾವಣೆ, ಅಲ್ಲಿಗೆ ಯಾಕೆ ಕಟ್ಸ್ಬೇಕು? ಅದಕ್ಕಿಂತ ಮುಂಚೆ ಇಲ್ಲ ಹಿಂದಗಡೆ ಅನೇಕ ಲೇಔಟ್ಗಳಿದಾವೆ, ಅಲ್ಲಿ ಕಟ್ಸೋಣ ಅಂತೇಳಿ ಆಲ್ಟರ್ನೇಟ್ ಸೈಟ್ಗೂ ನಾನು ಯಾವ್ಯಾವ ಸೈಟ್ಗಳು ಇದಾವೆ ಅಂತೇಳಿ ಲಿಸ್ಟನ್ನು ಕೊಟ್ಟಿದ್ದೀನಿ ಜಿಲ್ಲಾಧಿಕಾರಿಗಳಿಗೆ. ಇಷ್ಟಾದ್ಮೇಲೂ ನಾವು ಕೊಪ್ಪಳಿಂದ ಬಳ್ಳಾರಿಯಿಂದ SP DSPಗಳನ್ನ ಕರೆದು ಪೊಲೀಸರನ್ನ ಕರೆಸಿ ಮಾಡೋಂತ ಕಾರ್ಯಾಚರಣೆ ಏನಿದೆ, ಇದಕ್ಕಿಂತ ಒಳ್ಳೊಳ್ಳೆ ಕೆಲಸ ಮಾಡೋಣ ಬನ್ನಿ. ನೀವು ಕೆಲಸನೇ ಮಾಡುವಂತ ದೃಷ್ಟಿಕೋನ ನಿಮ್ಮಲ್ಲಿದ್ರೆ ಇದಕ್ಕಿಂತ ಬಹಳ ಒಳ್ಳೆ ಕೆಲಸಗಳಿದಾವೆ. ಇವತ್ತು ಗೋಶಾಲ ಆಕ್ರಮಿಸಿದ್ದಾರೆ, ರಸ್ತೆಗಳು ಆಕ್ರಮಿಸಿದ್ದಾರೆ, ಇವತ್ತು ಗಾಂಜಾ ಮಾರಾಟ ಆಗ್ತಾ ಇದೆ ರಾಯಚೂರಿನಲ್ಲಿ, ಇವತ್ತು IPL ಬೆಟ್ಟಿಂಗ್ ಆಡ್ತಾ ಇದೆ, ಅಕ್ಕಿ ಮಾರಾಟ ಮಾಡ್ತಾ ಇದ್ದಾರೆ, ಕಳ್ಳಕ್ಕಿ, ಕಳ್ಳ ಸಾಗಾಣಿಕೆ, ಉಸುಗು ಕಳ್ತನ ಆಗ್ತಾ ಇದೆ. ಪೊಲೀಸರಿಗೆ ಅಷ್ಟೇ ಶ್ರದ್ಧೆಯಿಂದ ಕೆಲಸ ಮಾಡಬೇಕು ಅಂತಿದ್ರಿ ಎಲ್ಲ ಕಾರ್ಯಕ್ರಮಕ್ಕೆ ನಿಮ್ ಕೈ ಜೋಡಿಸಿ ಬನ್ನಿ. ನಾವ್ ಏನೇನ್ ಕಂಪ್ಲೇಂಟ್ ಕೊಡ್ತೇವೆ ಅವುಗಳೆಲ್ಲರ ಬಗ್ಗೆ ನೀವು ಆಕ್ಷನ್ ತಗೊಳ್ರಿ. ಅದು ಬಿಟ್ಟು ಯಾರೋ 4-5 ಜನ ವಾಸಿಸುವಂತ ಬಡಾವಣೆಗೆ ಹೋಗಿ 200-300 ಪೊಲೀಸ್ ಹೋಗಿ 4-5 ವ್ಯಾನ್ಗಳು ಹೋಗಿ JCB ತಗೊಂಡು ಆ ದೇವರ ಮೂರ್ತಿಗಳನ್ನ ತಗೊಂಡು ಪೊಲೀಸ್ ಸ್ಟೇಷನ್ ನಲ್ಲಿ ಇಡುವಂತ ಇಂಥ ದುರ್ದೈವ ಬುದ್ಧಿ ನಿಮ್ಗೆ ದೇವ್ರು ಕೊಟ್ಟಿದ್ದಾರೆ ಅಂದ್ರೆ ನಮ್ಗೆ ನಂಬಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಪೊಲೀಸ್ ಸ್ಟೇಷನ್ ನಲ್ಲಿ ಇಟ್ಟಂತ ಮೂರ್ತಿಗಳಿಗೆ ಪೂಜೆ ಮಾಡ್ಲಿಕ್ಕೆ, ಪ್ರತಿದಿನ ಪೂಜೆ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಕೊಡ್ಬೇಕು. ನಾನು ಜಿಲ್ಲಾಧಿಕಾರಿಗಳೆಲ್ಲ ಸರ್ಕಾರನ ಒತ್ತಾಯ ಮಾಡ್ತೇನೆ, ಯಾವ ಮೂರ್ತಿ ನೀವು ಪೊಲೀಸ್ ಠಾಣೆಯಲ್ಲಿ ಇಟ್ಟಿದ್ದೀರೋ ಆ ಮೂರ್ತಿಗಳಿಗೆ ಪೂಜೆ ಮಾಡುವಂತ ಅವಕಾಶ ನಮ್ಗೆ ಮಾಡಿ ಕೊಡ್ಬೇಕಂತೇಳಿ ನಾನು ಒತ್ತಾಯ ಮಾಡ್ತೇನೆ. ಮತ್ತು ನಿಮ್ಮ ಕಾರ್ಯಕ್ಷಮತೆ ನಾವು ಮೆಚ್ತೀವಿ. ಹೌದು, ಇವತ್ತು ಬಡ ಜನರಿಗೆ ಸ್ಕೂಲ್ ಬೇಕಾಗಿತ್ತು, ಅದ್ರ ಅನುದಾನನು ನಾವೇ ಒದಗಿಸ್ಕೊಟ್ಟಿದ್ದೀವಿ, ನೀವು CSID ತೆರವು ಮಾಡಿ ಅಲ್ಲಿ ಸ್ಕೂಲ್ ಕಟ್ಸ್ತೀವಿ ಅಂತೇಳಿ ಇವತ್ತು ಪ್ರಾರಂಭ ಮಾಡಿದ್ರೆ ನಾವು ತುಂಬಾ ಹೃದಯದಿಂದ ನಿಮಗೆ ಸ್ವಾಗತ ಮಾಡ್ತೀವಿ. ಆದ್ರೆ ಅದೇ ರೀತಿ ರಾಯಚೂರಿನಲ್ಲಿರುವಂತ ಎಲ್ಲ ಸರ್ಕಾರಿ ಜಾಗದಲ್ಲಿ ಕಟ್ಟಿದಂತ ಅನಧಿಕೃತ ಕಟ್ಟಡಗಳು, ರಸ್ತೆಗಳಿಗೆ ಕಟ್ಟಿದಂತ ಅನಧಿಕೃತ ಕಟ್ಟಡಗಳು ತೆರವುಗೊಳಿಸಬೇಕು. ಇದು ನಮ್ಮ ಆಗ್ರಹ. ಈ ಕಾರ್ಯಕ್ರಮ ತಾವು ಮಾಡದಿದ್ರೆ ನಾವು ನಿಮ್ಗೆ ಖಂಡಲ್ಲಿ ಧಿಕ್ಕಾರ ಹಾಕುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತೇಳಿ ನಾನು ಎಚ್ಚರಿಕೆ ಕೊಡ್ತೇನೆ ಈ ಸರ್ಕಾರಕ್ಕೆ. ಯಾಕಂದ್ರೆ ಇವತ್ತು ರಾತ್ರೋರಾತ್ರಿ ಮತ್ತು ನಿನ್ನೆ ನಡೆದ KDP ಸಭೆಯಲ್ಲಿ ನಾವು ರೆಸಲ್ಯೂಷನ್ ಪಾಸ್ ಮಾಡಿದೀವಿ. ಸಂತೋಷ್ ನಗರದಲ್ಲಿರುವಂತ ಶಾಲೆಯ ಜಾಗ ಬೇರೆ ಕಡೆ ಶಿಫ್ಟ್ ಮಾಡಬೇಕು, ಆ ಶಾಲೆ ಮುಂದೆ ಇಲ್ಲ ಹಿಂದಗಡೆ ಇರುವಂತ ಲೇಔಟ್ ನಲ್ಲಿ ಶಿಫ್ಟ್ ಮಾಡ್ಬೇಕಂತೇಳಿ ನಾವು ರೆಸಲ್ಯೂಷನ್ ಪಾಸ್ ಮಾಡಿದೀವಿ. ಇಷ್ಟಾಗಿರೋ ನೀವು ನಿನ್ನೆನೆ ತೆರವು ಕಾರ್ಯಾಚರಣೆ ಮಾಡ್ತಿದ್ರಿ ಅಂದ್ರೆ ಇದ್ರ ಹಿಂದೆ ಯಾರ ಕುಮ್ಮಕ್ಕಿದೆ, ಯಾರ ಕೈವಾಡಿದೆ ಅಂತೇಳಿ ನೀವು ಬಹಿರಂಗ ಪಡಿಸ್ಬೇಕು. ನೀವು ಸರ್ಕಾರ ಇಷ್ಟೇ ನಮ್ಮ ಸಮಾಜದ ಮೇಲೆ ದಬ್ಬಾಳಿಕೆ ಮಾಡ್ಬೇಕಂತ ನೀವು ಬಯಸಿದ್ರೆ ಎಷ್ಟು ದಬ್ಬಾಳಿಕೆ ಮಾಡಕ್ ಸ್ವಾಮಿ ಆಗ್ತದೆ ಸ್ವಾಮಿ? ನೀವು ಎಷ್ಟು ಜನ ಪೊಲೀಸರನ್ನ ಕರ್ಕೊಂಡ್ ಬರ್ತೀರಿ? ಎಷ್ಟು ದಿನ ಕರ್ಕೊಂಡ್ ಬರ್ತೀರಿ ಪೊಲೀಸರನ್ನ? 24 ಗಂಟೆ 365 ದಿನ ನೀವು ಪೊಲೀಸರನ್ನ ಕರ್ಕೊಂಡ್ ಬರ್ತೀರಾ? ಕರ್ಕೊಂಡ್ ಬನ್ನಿ ನೋಡೋಣ. ಹಂಗಾರೆ ಎಷ್ಟು ದಿನ ನೀವು ಕಟ್ಟಡ ಕಟ್ಟಲಿಕ್ಕೆ ಸಾಧ್ಯ? ಎಷ್ಟು ದಿನ ನೀವು ಅದನ್ನ ಕಾಯಕ್ಕೆ ಸಾಧ್ಯ ಆಗ್ತದ ನೋಡೋಣ, ನಾವು ನೋಡ್ತೀವಿ. ಇಂಥ ತುಷ್ಟೀಕರಣದ ರಾಜಕಾರಣ ಮಾಡೋದು ಸರ್ಕಾರ ಮತ್ತು ಸರ್ಕಾರದ ಅಧಿಕಾರಿಗಳು ಬಿಡಬೇಕು. ಕಾನೂನು ಜನಾಂಗದವರೆಗೆ ಒಂದೇ ಕಾನೂನು ಇರ್ಬೇಕಂತೇಳಿ ನಾವು ಒತ್ತಾಯ ಮಾಡ್ತೀವಿ. ಹಾಗಾಗಿ ಬಂಧುಗಳೇ, ನೀವೆಲ್ಲರೂ ಇಲ್ಲೇ ಕೊಡ್ಬೇಕು. ನಾವು 5 ಜನ ಹೋಗಿ ಜಿಲ್ಲಾಧಿಕಾರಿಗಳಿಗೆ ಭೇಟಿಯಾಗಿ ನಾವು ಒತ್ತಾಯ ಮಾಡ್ತೇವೆ. ಇಲ್ಲಿಂದ ನಾವೆಲ್ಲರೂ ಪೊಲೀಸ್ ಸ್ಟೇಷನ್ ಹೋಗಿ ನಮ್ಮ ಮೂರ್ತಿಗಳಿಗೆ ಪೂಜೆ ಮಾಡಿ ಅಲ್ಲಿಂದ ನಮ್ಮ ಸಂತೋಷ್ ನಗರದ ಕಾಲನಿಗೆ ಹೋಗಿ ಆ ಎಲ್ಲ ಜನರ ಜೊತೆಗೆ ನಾವಿದ್ದೀವಿ ಅಂತೇಳಿ ಅವ್ರಿಗೆ ಧೈರ್ಯ ತುಂಬುವಂತ ಕೆಲಸ ಮಾಡೋಣ ಅಂತೇಳಿ ಇವತ್ತು ಪಾಪರೆಡ್ಡಿ ದೊಡ್ಡಪ್ಪನವರು ಒಂದೆರಡು ಮಾತನಾಡ್ತಾರೆ. ಸಂತೋಷ್ ನಗರದಲ್ಲಿ ನಿನ್ನೆ ರಾತ್ರಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ವತಿಯಿಂದ CSIನಲ್ಲಿ ಕಟ್ಟಿರುವಂಥ ಮಂದಿರ ಕೆಡವಿ ಅಲ್ಲಿಯ ಮೂರ್ತಿಗಳನ್ನು ತಗೊಂಡು ಹೋಗಿದ್ದಾರೆ ಜಿಲ್ಲಾಧಿಕಾರಿಗಳು. ಅವರು ಶಾಲೆ ಕಟ್ಟಲಿಕ್ಕೆ ಆ ಜಾಗ ತೆರವು ಮಾಡಿರೋದು ನಮಗೆ ಅತೀವ ಸಂತೋಷ, ಅದರಲ್ಲೇನು ಎರಡನೇ ಮಾತಿಲ್ಲ. ಆದರೆ ಇದೇ ರೀತಿ ರಾಯಚೂರಿನಲ್ಲಿ ಎಲ್ಲೆಲ್ಲಿ ಸರ್ಕಾರಿ ಜಾಗದಲ್ಲಿ ಕಟ್ಟಡಗಳನ್ನು ಅನಧಿಕೃತವಾಗಿ ನಿರ್ಮಿಸಿದಾರೋ ಅವೆಲ್ಲವೂ ತೆರವುಗೊಳಿಸಬೇಕು. ನಾವೀಗಾಗಲೇ ಜಿಲ್ಲಾಧಿಕಾರಿಗೆ ಹೇಳಿ ಬಂದಿದ್ದೇವೆ. ನಾವು ಅನೇಕ ಸಾರಿ ಕಳೆದ ಸಾರಿ ಕಾಟೆ ದರ್ವಾಜಲ್ಲಿ ಕಮಾನ್ ಕಟ್ಟಬೇಕಾದ್ರೆ ಅವೆಲ್ಲವೂ ಕಂಪ್ಲೇಂಟ್ ಕೊಟ್ಟು ಸ್ಟ್ರೈಕ್ ಮಾಡಿ ಅವತ್ತು ನಾವಲ್ಲೇ ಕೂತ್ಕೊಂಡು ಎಲ್ಲ ಮಾಡಿದಾಗ್ಯೂ
ಇವತ್ತು ಜಿಲ್ಲಾಡಳಿತ ಏನೂ ಮಾಡಿಲ್ಲ. ಇದು ರಾತ್ರೋರಾತ್ರಿ 200-300 ಪೊಲೀಸರನ್ನ ಕರ್ಕೊಂಡೋಗಿ ಆ ಪೊಲೀಸ್ ವ್ಯಾನ್ಗಳು ಕರ್ಕೊಂಡೋಗಿ ಅಲ್ಲಿಯ ನಿವಾಸಿಗಳಿಗೆ ಭಯಭೀತರಾಗುವಂತೆ ಮಾಡುವಂಥ ಕೆಲಸ, ಅಂಥ ಘನಕಾರ್ಯ ಏನಿತ್ತು? ಏನು ಬೇರೆ CSID ಸಿಕ್ಕಿಲ್ಲ ಅಂದರೆ ಬೇರೆ ವಿಷಯ. ಇವತ್ತು ಅನೇಕ ಆಲ್ಟರ್ನೇಟ್ ಸೈಟ್ಗಳ ವ್ಯವಸ್ಥೆನೂ ನಾವು ಜಿಲ್ಲಾಧಿಕಾರಿಗೆ ಹೇಳಿದ್ದೇವೆ. ಸೈಟ್ ನಂಬರು, ಸೈಟ್ ಜಾಗಗಳನ್ನು ಕೊಟ್ಟಿದ್ದೇವೆ ನಾವು. ಅಷ್ಟು ಕೊಟ್ಟಾಗ್ಯೂ ಅದೇ ಜಾಗದಲ್ಲಿ ಕಟ್ಟಬೇಕನ್ನುವ ಒತ್ತಡ ಯಾರಿಂದಿತ್ತೋ ಅದು ನಮಗೆ ಗೊತ್ತಿಲ್ಲ. ಆದರೆ ಇವತ್ತು ರಾಜ್ಯದಲ್ಲಿ ಇದು ಒಂದೇ ವಿಷಯ ಅಲ್ಲ, ಇವು ಎಲ್ಲ ವಿಷಯ ತೆಗೆದು ನೋಡಿದಾಗ ಬಹುಶಃ ಎಲ್ಲೋ ಒಂದು ಕಡೆ ಈ ಸರ್ಕಾರ ಒಂದೇ ಸಮಾಜಕ್ಕೆ ಸೀಮಿತ ಆಗಿದ್ದು ಅನ್ನೋ ರೀತಿಯಲ್ಲಿ ನಡ್ಕೊತಾ ಇರೋದು ಇದು ನಮ್ಮೆಲ್ಲರ ದುರದೃಷ್ಟ ಅಂತೇಳಿ ಭಾವಿಸ್ತೀನಿ ನಾನು. ಬಹುಶಃ 72 ವರ್ಷದ ಸ್ವಾತಂತ್ರ್ಯ ನಂತರದ ಯಾವ ಸರ್ಕಾರಗಳು ಮತ್ತು ಭಾರತ ದೇಶದಲ್ಲಿ ಇಷ್ಟೊಂದು ತುಷ್ಟೀಕರಣದ ರಾಜಕಾರಣ ಬಹುಶಃ ಯಾವ ಸರ್ಕಾರನೂ ಮಾಡಿಲ್ಲ, ಯಾವ ಪಾರ್ಟಿನೂ ಮಾಡಿಲ್ಲ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಅಷ್ಟು ತುಷ್ಟೀಕರಣದ ಪರಾಭಾವ, ಅದೇನಂತಾರೆ ತುತ್ತುದಿ ಪರಾಕಾಷ್ಠೆ ಮುಟ್ಟಿದೆ. ತುತ್ತುದಿಗೆ ಮುಟ್ಟಿ ಇವತ್ತು ಪ್ರತಿಯೊಂದು ಸಣ್ಣ ಸಣ್ಣ ವಿಷಯ ಸಹಿತ ಒಂದು ಜಿದ್ದಿಲಿಂದ ತಗೊಂಡು ಒಂದು ಅವಮಾನ ಮಾಡುವಂಥ ರೀತಿಯಲ್ಲಿ ನಡ್ಕೊತಾ ಇರೋದು ಇದು ಬಹಳ ಖಂಡನೀಯ ಅಂತ ಹೇಳಿ ಜಿಲ್ಲಾಧಿಕಾರಿಗಳು ಏನು ಹೇಳಿದ್ರು ಸರ್? ಈಗ ಇವತ್ತು ಜಿಲ್ಲಾಧಿಕಾರಿಗಳನ್ನ ನಾವು ಅಭಿನಂದನೆ ಸಲ್ಲಿಸಿದ್ದೇವೆ. ನೀವು ಮಾಡಿರೋದು ಬಹಳ ಒಳ್ಳೆ ಕೆಲಸ. ನೀವು ಇದೇ ರೀತಿ ಎಲ್ಲ ಅನಧಿಕೃತ ಸರ್ಕಾರಿ ಜಾಗದಲ್ಲಿರುವಂಥ ಕಟ್ಟಡಗಳನ್ನು ತಾವು ತೆಗಿಬೇಕು. ಇಲ್ಲ ಅಂದ್ರೆ ನೀವು ಮುಂದಿನ ದಿನ ನಾವು ಮತ್ತೆ ಸ್ಟ್ರೈಕ್ ಮಾಡ್ತೇವೆ, ರಾಯಚೂರು ಬಂದ್ ಮಾಡಬೇಕಾಗ್ತದೆ ಅಂತ ಹೇಳಿ ನಾವು DC ಅವರಿಗೆ. ಹಿಂದೆ ಯಾರ ಪ್ರಮುಖ ಪ್ರಭಾವಿ ಕಾರಣ ಅಂತಂದ್ರೆ ಅವ್ರು ಯಾರು ಸರ್? ಅದು ಜಿಲ್ಲಾಧಿಕಾರಿಗಳು ಹೇಳಬೇಕು, ಸರ್ಕಾರ ಹೇಳಬೇಕು, ಮಾಧ್ಯಮದವ್ರು ನೀವು ಪತ್ತಾಚ್ಬೇಕು. ಮಾಧ್ಯಮದವರು ನಮಗೆ ಸರ್ಕಾರ ಅಂದ್ರೆ ಯಾರದು, ಯಾವ ಪಕ್ಷದ್ದು? ಶಾಲೆ ಕಟ್ಟಲಿಕ್ಕೆ ನಮ್ಮದು ಅಭ್ಯಂತರ ಇಲ್ಲ. ಶಾಲೆ ಕಟ್ಟಕ್ಕೆ ಅನುದಾನ ಕೊಟ್ಟದ್ದು ನಮ್ಮದೇ KKRDB ಅನುದಾನ. ನಾವು ಅಭ್ಯಂತರ ಇರೋದು ಸರ್ಕಾರಿ ಶಾಲೆ. ಆ ಏರಿಯಾ ಯಾವುದು? ಸಂತೋಷ್ ನಗರ. ಯಾವ ಜನ ಇರ್ತಾರಲ್ಲಿ? ಎಲ್ಲ ಶ್ರೀಮಂತ ಜನರು. ಸುತ್ತಮುತ್ತ 2-2 ಕೋಟಿ 3-3 ಕೋಟಿ ದುಡ್ಡಿನಿಂದ ಮನೆ ಕಟ್ಸ್ಕೊಂಡಂಥವ್ರು ಆ ಶಾಲೆಗೆ ಮಕ್ಕಳಿಗಾದ್ರೂ ಬೆನಿಫಿಟ್ ಆಗ್ಬೇಕಲ್ರಿ. ಇವತ್ತು ಸ್ಲಮ್ನಲ್ಲಿ ಎಷ್ಟೋ ಜಾಗ ಖಾಲಿ ಇಲ್ವಾ? ನಮ್ಗೆ ಆಶ್ರಯ ಕಾಲನಿಯಲ್ಲಿ ಜಾಗ ಖಾಲಿ ಇಲ್ವಾ? ಆಶ್ರಯ ಕಾಲನಿ ಸಂಪೂರ್ಣ CSID ಖಾಲಿ ಇದೆ, ಗಾರ್ಡನ್ ಜಾಗನೂ ಖಾಲಿ ಇದೆ. ನೀವು ನಿನ್ನೆ ದೊಡ್ಡ ಮರ 30 ವರ್ಷದಿಂದ ಹೋಗ್ತಾರ, ಬಟ್ ಅಲ್ಲಿ ಸೇರಂಗಿಲ್ಲ. ಆ ಸ್ಕೂಲ್ ಏನಿದೆಲ್ಲ ಅಲ್ಲಿಲ್ಲ. ಈಗ ಆಲ್ರೆಡಿ ಅವರೆಲ್ಲ ಮಕ್ಕಳೆಲ್ಲ ಓದ್ಕೊಂಡಿದ್ದಾರೆ, ಎಲ್ಲ ನೆಕ್ಸ್ಟ್ ಹೋಗೋದಕ್ಕೆ ನಮ್ಮದೇನು ಅಭ್ಯಂತರ ಇಲ್ಲ. ಬಟ್ ನಾವು ಸರ್ಕಾರಿ ಶಾಲೆ ಕಟ್ಟೋದು ಯಾರ ಸಲುವಾಗಿ? ಸರ್ಕಾರಿ ಶಾಲೆ ಕಟ್ಟೋದು ಯಾರ ಸಲುವಾಗಪ್ಪ? ನಾವು ಸರ್ಕಾರ ಇರೋದು ಯಾರ ಸಲುವಾಗಿ? ಬಡವರ ಸಲುವಾಗಿ ಸರ್ಕಾರ ಶ್ರೀಮಂತರ ಸಲುವಾಗಿ ಸರ್ಕಾರ ಅಲ್ಲ. ಇವತ್ತು ಬಡ ಜನರು ವಾಸಿಸುವಂಥ ಜಾಗದಲ್ಲಿ ಒಂದು ಸರ್ಕಾರಿ ಶಾಲೆ ಆದರೆ ಆ ತಾಯಿಗೆ ಹೋಗ್ಲಿಕ್ಕೆ ಬರಲಿಕ್ಕೆ ಆಟೋ ಚಾರ್ಜು, ಬಸ್ ಚಾರ್ಜು ಎಲ್ಲ ಉಳಿತದ. ಆ ತಾಯಿನೂ ಕೆಲಸ ಮಾಡ್ಬೋದು, ತಂದೆನೂ ಕೆಲಸ ಮಾಡ್ಬೋದು, ಎಲ್ಲರಿಗೂ ಬೆನಿಫಿಟ್ ಆಗ್ತದೆ.